ಇದು ಬಾಗಲಕೋಟೆಯ ಸುದ್ದಿ. ದೆವ್ವದ ಹೆಸರಿನಲ್ಲಿ ಲಕ್ಷ ಲಕ್ಷ ಪೀಕಿದ ಮಹಿಳೆಯ ಕಥೆ ಇದೆ. ಅದು ಕೂಡ ಮಹಿಳಾ ಜ್ಯೋತಿಷಿ. ಬಾಗಲಕೋಟೆಯಲ್ಲಿ ಮಹಿಳಾ ಜ್ಯೋತಿಷಿಯ ಕಹಾನಿ ಈ ರೀತಿ ಇದೆ. ದೆವ್ವದ ಹೆಸರಿನಲ್ಲಿ ಲಕ್ಷ ಲಕ್ಷ ಪೀಕಿದ್ದಾಳೆ. ಇರೋದು ಗೋವಾ, ಓಡಾಡ್ತಾ ಇರೋದು ಮಾತ್ರ ಮಹಾರಾಷ್ಟ್ರ. 28,73,000 ರೂಪಾಯಿ ಹಣವನ್ನ ನಕಲಿ ಮಹಿಳಾ ಜ್ಯೋತಿಷಿ ಪೀಕಿದ್ದಾಳೆ. ಸೀಮಾ ಎಂಬ ಮಹಿಳಾ ಜ್ಯೋತಿಷಿಯಿಂದ ಆದಂತಹ ದೋಖ ಇದು. ಬಾಗಲಕೋಟೆಯ ಸರಸ್ವತಿಗೆ ಈಕೆ ವಂಚನೆ ಮಾಡಿರೋದು. ದೆವ್ವದ ಹೆಸರಿನಲ್ಲಿ 28,73,000 ರೂಪಾಯಿ ಹಣವನ್ನ ನಕಲಿ ಮಹಿಳಾ ಜ್ಯೋತಿಷಿ ಪೀಕಿದ್ದಾಳೆ. ಅದು ಬಾಗಲಕೋಟೆಯ ಸರಸ್ವತಿಯಿಂದ. ಹೇಗೆ ಈಕೆ ಹಣವನ್ನ ಪೀಕಿದ್ಲು ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಹಂತ ಹಂತವಾಗಿ ಹಣ ಹಾಕಿಸ್ಕೊಂಡ್ಲಂತೆ ಸೀಮಾ. ನಿಮ್ಮ ತಾಯಿ ದೆವ್ವವಾಗಿ ಕಾಡ್ತಾರೆ ಅಂತ ಮಾಡಿದಂತಹ ವಂಚನೆ ಇದು. ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಸರಸ್ವತಿಯ ಪುತ್ರಿ. ಮಗಳಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜ್ಯೋತಿಷಿ ಬಳಿ ಕರೆದುಕೊಂಡು ಹೋಗ್ತಾರೆ. ಮೊದಲಿಗೆ ಕರೆ ಮಾಡ್ತಾರೆ. ಫೋನ್ನಲ್ಲೇ ವಿಶೇಷ ಪೂಜೆ ಮಾಡೋದಾಗಿ ಆ ನಕಲಿ ಮಹಿಳಾ ಜ್ಯೋತಿಷಿ ಸೀಮಾ ಹೇಳ್ತಾಳೆ. 1 ಲಕ್ಷ ಅಕೌಂಟ್ಗೆ ಹಾಕಿಸಿಕೊಳ್ತಾಳೆ ಮೋಸಗಾತಿ. ಇದೇ ರೀತಿ 28,73,000 ರೂಪಾಯಿ ಹಣವನ್ನ ಆಕೆಯಿಂದ ಪೀಕ್ತಾಳೆ. ಇದೇ ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಒಂದು ಮಗು ಕೂಡ ಇದೆ, ಅಶ್ವಿಕಾ ಅಂತ. ಇವರಿಗೆ 24/9/2024 ಸೆಪ್ಟೆಂಬರ್ದಲ್ಲಿ ಒಬ್ಬರು ಲೇಡಿ ಭೇಟಿ ಆಗ್ತಾರೆ. ಅಂದರೆ ಫೋನ್ ಮಾಡ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ. ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತಾ ಇವ್ರ ಹೆಸರು ಸೀಮಾ ಸುರೇಶ್ ಶೆಟ್ಟಿ ಅಂತ. ಅವರು ಇವರಿಗೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈ ನಕಲಿ ಮಹಿಳಾ ಜ್ಯೋತಿಷಿ ಸೀಮಾ ವಂಚನೆ ಹೇಗೆ ಬಯಲಾಯಿತು? ಎಷ್ಟೆಷ್ಟು ಜನರಿಗೆ ಮೋಸ ಮಾಡಿದ್ದಾಳಂತೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಏನು ಒಂದು ಇವತ್ತಿನ ದಿವಸ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹಿಳಾ ಜ್ಯೋತಿಷಿ ಒಬ್ಬರು ಏನು ಬಾಗಲಕೋಟೆ ಜಿಲ್ಲೆಯ ಮಹಿಳೆಯೊಬ್ಬರಿಗೆ ಇವತ್ತಿನ ದಿವಸ ಏನಂತ ಹಣದ ಅಂದ್ರೆ ಪೂಜೆ ನೆಪದಲ್ಲಿ ಇವತ್ತಿನ ದಿವಸ ವಂಚನೆ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಏನೊಂದು ಈಕೆಯನ್ನ ಇವತ್ತಿಗೂ ಕೂಡ ಏನಂತಂದ್ರೆ ಆ ಮಹಿಳೆ ಏನು ವಂಚನೆಗೆ ಒಳಗಾಗಿರತಕ್ಕಂಥ ಮಹಿಳೆ ಆಕೆಯನ್ನ ನೋಡಿಲ್ಲ ಮತ್ತು ಆಕೆ ಗುರುತು ಕೂಡ ಗೊತ್ತಿಲ್ಲ. ಆದ್ರೆ ಫೋನ್ ಸಂಭಾಷಣೆಯ ಮೂಲಕವೇ ಏನು ಇವತ್ತಿನ ದಿವಸ ಏನಂತಂದ್ರೆ ಸುಮಾರು 28 ಲಕ್ಷಕ್ಕೂ ಅಧಿಕ ಹಣವನ್ನ ಇವತ್ತಿನ ದಿವಸ ವಂಚನೆ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಏನು ಒಂದು ಬಾಗಲಕೋಟೆ ಮಹಿಳೆಗೆ ಏನಾಗಿತ್ತಂತಂದ್ರೆ ತನ್ನ ಮಗಳಿಗೆ ಏನಂತಂದ್ರೆ ಅನಾರೋಗ್ಯಕ್ಕೀಡಾಗಿದ್ಲು. ಹೀಗಾಗಿ ಯಾವುದೇ ರೀತಿಯಾದ ಸಂದರ್ಭದಲ್ಲಿ ಆಕೆಗೆ ಗುಣಮುಖವಾಗದೇ ಇರುವ ಏನಿಲ್ಲ, ಆಕೆ ಒಬ್ಬ ಸ್ನೇಹಿತೆ ಆಕೆಯನ್ನ ಪರಿಚಯ ಮಾಡಿಕೊಡ್ತಾಳೆ. ಅದು ಫೋನ್ ಮೂಲಕ. ಯಾವಾಗ ಫೋನ್ ಮೂಲಕ ಆಕೆ ಹೇಳಿಕೊಡ್ತಾಳೋ ಅಲ್ಲಿಂದಲೇ ನನ್ನ ಪೂಜೆಯನ್ನು ಮಾಡ್ತಾನೆ, ಅದು ಕಡಿಮೆ ಆಗುತ್ತೆ ಅನ್ನುವಂತ ಮಾಹಿತಿಗಳನ್ನು ಹೇಳ್ತಲೇ ಏನಂತಂದ್ರೆ ಆ ಮಗುವಿನ ತಾಯಿ ಏನಂತ ಅದನ್ನೆಲ್ಲವನ್ನು ಕೂಡ ನಂಬುತ್ತಾಳೆ. ನಂಬುದ್ರ ಜೊತೆಗೆ ಏನಂತಂದ್ರೆ ಮೊದಲನೇದಾಗಿ ಏನಂತಂದ್ರೆ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಹಾಕ್ತಾಳೆ. ಅಂದ್ರೆ ಮುಖ್ಯವಾಗಿ ಆ ಒಂದು ತಾಯಿಗೆ ಬೇಕಾಗಿರುವಂತದ್ದು ಹೇಗಾದ್ರೂ ಮಾಡಿ ಮಗಳು ಹುಷಾರಾದ್ರೆ ಸಾಕು ಅನ್ನುವಂತ ಒಂದು ಇದೇ ಒಂದು ನೆಪವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆಕೆಯ ಸ್ನೇಹಿತೆ ಆ ಒಂದು ಮಹಿಳಾ ಜ್ಯೋತಿಷಿಯನ್ನು ಏನು ಸಂಪರ್ಕವನ್ನ ಮಾಡಿರುವಂತದ್ದು. ಹೀಗಾಗಿ ಏನಂದ್ರೆ ನಿರಂತರವಾಗಿ ಹಣವನ್ನು ಹಾಕಿಕೊಂತ ಹೋದಂತ ಸಂದರ್ಭದಲ್ಲಿ ಕೊನೆಗೆ ಈಕೆ ಬಳಿ ಹಣವೇ ಉಳಿಯೋದಿಲ್ಲ. ಯಾವಾಗ ತನ್ನ ಮನೆಯವರಿಗೆ ಹೇಳ್ತಾಳೋ ಅಂತ ಸಂದರ್ಭದಲ್ಲಿ ಆಕೆ ವಂಚನೆಗೆ ಹೋಗಿರುವುದು ಗೊತ್ತಾಗುತ್ತೆ. ತತ್ಕ್ಷಣವೇ ಏನಂತಂದ್ರೆ CN ಪೊಲೀಸ್ ಠಾಣೆಗೆ ಬಾಗಲಕೋಟೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ಇವತ್ತಿನ ದಿವಸ ಹಿಡಿಲಿಕ್ಕೆ ಏನಂದ್ರೆ ಒಂದು ತಂಡವನ್ನು ರಚಿಸಿ ಮಹಾರಾಷ್ಟ್ರಕ್ಕೆ ಈಗಾಗಲೇ ಕಳಿಸಿರುವಂತದ್ದು. ಆ ಒಂದು ಮಹಿಳಾ ಜ್ಯೋತಿಷಿ ಸೀಮಾ ಶೆಟ್ಟಿ ಅಂತ ಗುರುತಿಸಲಾಗಿದೆ. ಆಕೆ ಸಿಕ್ಕ ಬಳಿಕ ಈಗ ಸದ್ಯದ ಒಂದು ಮಾಹಿತಿ ಪ್ರಕಾರ ಏನಂತಂದ್ರೆ ಆಕೆ ಚಲ್ಲವನಗಳ ಒಂದು ಲಾಡ್ಜ್ ಅಲ್ಲಿ ಇರತಕ್ಕಂಥ CC ಫುಟೇಜ್ ಸಿಕ್ಕಿರುವಂತದ್ದು. ಈಗ ನಂತರದಲ್ಲಿ ಆಕೆ ಸಿಕ್ಕ ನಂತರ ಸಂಪೂರ್ಣವಾದಂತ ಮಾಹಿತಿ ದೊರೆಯುವಂತದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.